ಅದೇ ಮದ್ವೆಗಿಂತ ಮುಂಚೆ ನೀನೇ ಇಂದ್ರ ನೀನೇ ಚಂದ್ರ. Welcome back to our YouTube channel, and in case if you guys are seeing me for the first time, ನನ್ನ ಹೆಸರು ಶ್ರೇಯಾಂಕ ಅಂತ ಆ್ಯಂಡ್ ನನ್ನ ಹಸ್ಬೆಂಡ್ ಹೆಸರು ವೆಂಕಟೇಶ್. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಅಪ್ಡೇಟ್ಸ್. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಯು ಆಲ್. ದಟ್ ರಿಯಲಿ ಮೀನ್ಸ್ ಲಾಟ್. ನೀವು ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಅದನ್ನು ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ನಾನಿಲ್ಲಿ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಬೇಳೆ ಸಾರು. ಸೊ ಅದಕ್ಕೆ ನಾನು 2 ಗ್ಲಾಸ್ ತೊಗರಿಬೇಳೆ ತೊಗೊಂಡು ತೊಳ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 4ರಿಂದ 5 ಟೊಮ್ಯಾಟೊ, ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಅದನ್ನು ಹಾಕಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 3 ವಿಷಲ್ಗೆ ಇಳಿಸ್ಕೊತೀನಿ. ಇಲ್ಲಿ ನಾನು ಪಲ್ಯ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆ ಇಡ್ತೀನಿ. ಇಲ್ಲಿ ನಾನು ಅನ್ನ ಮಾಡೋಕ್ಕೆ ಅಂತ ಪುಟ್ಟು ಗ್ಲಾಸಲ್ಲಿ 3 ಗ್ಲಾಸಸ್ ಆಫ್ ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು 6 ಗ್ಲಾಸಸ್ ಆಫ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಗೆ 3 ಲವಂಗ ಹಾಕಿದ್ದೀನಿ. ಯಾಕೆ ಅಂದರೆ ಅದು ಅನ್ನ ಆದಮೇಲೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಇದನ್ನು ನಾನು 2 ವಿಸಲ್ಗೆ ಇಳಿಸ್ಕೊತೀನಿ. ಸೊ ಅದೇ ಸೈಕಲ್ ಗ್ಯಾಪಲ್ಲಿ ನಾನು ಪಾತ್ರೆ ತೊಳ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಕಾಯಿ ತುರ್ಕೊಂಡಿದ್ದೀನಿ. ಯಾಕೆ ಅಂದರೆ ಪಲ್ಯ ಮಾಡೋಕ್ಕೆ ಬೇಕಾಗತ್ತೆ ಅಂತ. ಹಾಗೆ ಇಲ್ಲಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ ಕಟ್ ಮಾಡಿಕೊಂಡು ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನಾವು ಸಾಂಬಾರಿಗೆ ಅಂತ ಫಸ್ಟ್ ಇಟ್ಟಿದ್ದು ರೆಡಿ ಆಗಿದೆ 3 ವಿಸಿಲ್ ಆದಮೇಲೆ. ಇದರಲ್ಲಿ ನಾನು 3 ಕಪ್ಪಷ್ಟು ತೊಗರಿಬೇಳೆ ಎತ್ಕೊಳ್ತಾ ಇದ್ದೀನಿ, ಬೆಂದಿರೋದು ಪಲ್ಯಕ್ಕೆ ಅಂತ. ಅದಾದಮೇಲೆ ಬಾಣಲೆ ಇಟ್ಟಿದ್ದೀನಿ ಈ ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆ. ಇಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಗೆ ರೆಡ್ ಕಲರ್ ಚಿಲ್ಲಿ, ಬ್ಯಾಡಗೆ ಮೆಣಸಿನ್ಕಾಯಿ ಅಂತಲೂ ಅಂತೀವಿ ನಾವು ಅದನ್ನು ಹಾಕಿ ಆ ಒಂದು ಬೆಂದಿರೋ ಹಂತದಲ್ಲಿ ಟೊಮ್ಯಾಟೊ ಏನಿತ್ತು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಇದರೊಳಗಡೆ ಹಾಕಿ ನಾನು ಸ್ವಲ್ಪ ಹೊತ್ತು ಕಾಯಿಸಿ ಸ್ಮ್ಯಾಶ್ ಮಾಡ್ತೀನಿ. ಇದಕ್ಕೆ ನಾನು ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆ ಹಣ್ಣನ್ನು ಒಂದು ಬೌಲಲ್ಲಿ ನೆನೆ ಇಟ್ಟಿರಬೇಕು ಸ್ವಲ್ಪ ಹೊತ್ತು. ಅದರೆಲ್ಲ ಬಂದಂತಹ ಒಂದು ಹುಣಸೆ ಹಣ್ಣಿನ ರಸನ ಸಾಂಬಾರಿಗೆ ಕೊನೆಯದಾಗಿ ಹಾಕಿ ಕೊತ್ತಂಬರಿ ಹಾಕಿ ಸ್ವಲ್ಪ ಕಲಸಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಇವಾಗ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಚಿಕ್ಕ ಬಾಣಲಿ ಒಳಗಡೆ ಸಾಸಿವೆ, ಜೀರಿಗೆ, ನಮ್ಮನೇಲಿ ಸಾಸಿವೆ ಖಾಲಿಯಾಗಿದೆ ಅದಕ್ಕೆ ಹಾಕಿಲ್ಲ. ಅದಕ್ಕೆ ನಾನು ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಹಚ್ಕೊಂಡಿದ್ದಂತಹ ಈರುಳ್ಳಿ ಹಾಕಿ ಉಪ್ಪು ಹಾಕಿ ನಾವೇನು ಹಚ್ಚಿಟ್ಕೊಂಡಿರ್ತೀವಿ ಸೊಪ್ಪು ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಬಟ್ ನಂದು ಎಡವಟ್ಟು ಅಂತಲೇ ಹೇಳ್ಬೋದು, ಜಾಸ್ತಿ ಹಚ್ಕೊಂಡು ಚಿಕ್ಕ ಬಾಣಲಿ ಇಟ್ಬಿಟ್ಟಿದೆ. ಸೊ ನಾನು ಮತ್ತೆ ದೊಡ್ಡ ಬಾಣಲಿ ತೊಗೊಂಡು ಒಂದು ಪ್ಯಾನ್ ತೊಗೊಂಡು ಅದರೊಳಗಡೆ ಫುಲ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ. ಐಮ್ ಸೊ ಸಾರಿ, ಕೆಲವೊಮ್ಮೆ ಈ ಥರ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸೊಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬೇಗ ನೆನೆಯುತ್ತೆ. ಅದಾದಮೇಲೆ ನಾವು ಏನು ಎತ್ತಿಟ್ಕೊಂಡಿದ್ವಿ ಬೆಂದಿದ್ದ ಬೇಳೆ ಪಲ್ಯಕ್ಕೆ ಅಂತ ಅದನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ತುರಿದಂತಹ ಒಂದು ಕಾಯಿನ ಅದಕ್ಕೆ ಹಾಕಿ ಕಲಸಿದ್ರೆ ಪಲ್ಯ ಕೂಡ ರೆಡಿ ಆಗಿರುತ್ತೆ. ಇಲ್ಲಿ ನಾನು ಆಫೀಸ್ಗೆ ರೆಡಿ ಆಗಿದ್ದೀನಿ. ಸೊ ಫಾರ್ಮಲ್ಸ್ ಹಾಕಿದ್ದೀನಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಒಂದು ಚಿಕ್ಕ ಮೇಕಪ್. ಆಫೀಸ್ಗೆ ಸ್ವಲ್ಪ ಪ್ಲೆಸೆಂಟಾಗಿ ಹೋಗಬೇಕಲ್ವ. ಸೊ ಸನ್ಸ್ಕ್ರೀನ್ ಹಚ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಾಗೆ ಮಸ್ಕಾರ ಹಾಕಿ ರೆಡಿ ಆದೆ.
ನಾನು ಆಫೀಸ್ ಹೊರಟಿದ್ದೀನಿ ಆ್ಯಂಡ್ ಆಫೀಸಲ್ಲಿ ನಾನು ಏನೇನು ಮಾಡ್ತೀನಿ ಹೇಗೆ ಏನು ಅಂತೆಲ್ಲ ಐ ಲೆಟ್ ಯು ಗೈಸ್ ನೋ. ಅದನ್ ದ್ಯಾಟ್ ಲಂಚ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡಿದ್ದೀರಾ. ಆ್ಯಂಡ್ ಯಾ ಐ ಥಿಂಕ್ ದ್ಯಾಟ್ಸ್ ದ್ಯಾಟ್. ಸೊ ಇವಾಗ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಆ್ಯಕ್ಚುಲಿ ಏನಾಗಿದೆ ಅಂದರೆ ನನ್ನ ಹಸ್ಬೆಂಡ್ ಬರ್ತೀನಿ ಅಂದಿದ್ರು, ನೋಡಿದ್ರೆ ಇನ್ನೂ ಬಂದಿಲ್ಲ. ನಾನು ಸುಮ್ಮನೆ ನಮ್ಮ ಮ್ಯಾನೇಜರ್ಗೆ ಹೇಳಿ ಬಂದೆ, ಬೇಗ ಬಂದು ಹೊರಗಡೆ ನಿಂತಿದ್ದೀನಿ, ಇನ್ನೂ ಬಂದಿಲ್ಲ. 25 minutes ಆಗತ್ತಂತೆ ಬರೋಕ್ಕೆ. ಕ್ಯಾನ್ ಯು ಇಮ್ಯಾಜಿನ್? ಗಾಡ್, ಐ ಹ್ಯಾವ್ ಟು ವೇಟ್ ನಾವು. ಲೈಸೆನ್ಸ್ ಸಿಕ್ಕಿದೆ ಅಂತ ಫುಲ್ ಅವ್ರದ್ದೇ ಚಮತ್ಕಾರಗಳು. ಮತ್ತು ಬಾಯ್ ಫ್ರೆಂಡ್ ಆಗಿದ್ದರೆ ಬೇಗ ಬರ್ತಾಯಿದ್ರು. ಈಗ ಹೇಗಿದ್ರು ವೆಯ್ಟ್ ಮಾಡ್ತೀವಲ್ಲ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ದಟ್ಸ್ ವೈ. ಮದುವೆ ಆಗಿಬಿಟ್ರೆ ಫುಲ್ ಗ್ರಾಂಟೆಡ್ ಆಗಿ ತೊಗೊಬಿಡ್ತಾರೆ. ಯಾವುದೋ ಒಂದು ಪಾರ್ಕಿಂಗ್ ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಬರ್ತಾರೆ 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 ಅಂತ. ಅಟ್ಲೀಸ್ಟ್ ಅಲ್ಲೇ ಇನ್ನೂ ಕೆಲಸ ಮಾಡ್ತಿದ್ನಾ. ತುಂಬ ಜನ ಹೇಳ್ತಾರೆ ನನ್ನ ಸ್ಕಿನ್ ಗ್ಲೋ ಇದೆ ಅಂತ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಎಣ್ಣೆ ಇದೆ ನನ್ನ ಫೇಸಲ್ಲಿ ಅಂತ. ಸಿಸ್ಟಮ್ ಮುಂದೆ ಕೂತು ಕೂತು ಹಂಗಾಗ್ಬಿಟ್ಟಿರುತ್ತೆ ಸ್ಕಿನ್. ಆ್ಯಂಡ್ ಜಸ್ಟ್ ಒಂದು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಾಕಿರೋದಕ್ಕೆ ಇಷ್ಟ ಆಗಿರುತ್ತೆ ಅಂದರೆ, ಇನ್ನೇನಾದ್ರು ನನ್ನ ಫೌಂಡೇಶನ್ ಆ ಥರ ಎಲ್ಲ ಹಚ್ಕೊಂಡ್ಬಿಟ್ರಂತೂ ಇಳಿತಾ ಇರುತ್ತೆ ಹಾಗೆ. ಸೊ ಅಷ್ಟು ದುಡ್ಡೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಸುಮ್ಮನೆ ಅದು ಹಾಕ್ಕೊಂಡು ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಬರೋದು. ಎಷ್ಟು ಸೇವ್ ಮಾಡ್ತೀನಿ ನಾನು ದುಡ್ಡು. ಸ್ಕಿನ್ ಕೇರ್ ರುಟೀನ್ ಮಾಡೋಣ ಅಂದರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಲೆಟ್ ಮಿ ನೋ ಇಫ್ ಯು ಗೈಸ್ ಆರ್ ರಿಯಲಿ ಇಂಟ್ರೆಸ್ಟೆಡ್. ವೆಯ್ಟ್ ಮಾಡಿ ಮಾಡಿ ಇನ್ನೂ ಒಂದು 2 ನಿಮಿಷ ಇದೆಯಂತೆ. ಈಸ್ ಕಮಿಂಗ್, ಲೆಟ್ಸ್ ಸಿ. ದ ರಾಜ್ಕುಮಾರ ಇಸ್ ಹಿಯರ್. So sorry, I'm so ಸಾಕಾ sorry. ಟೈಮು? So sorry. ಸಾಕಾ ಟೈಮು? ಫುಲ್ಲು ಸಿಗ್ನಲ್ಸು, ಟ್ರಾಫಿಕ್ಕು ಬರೀ ಓಳು. ಬೆಂಗಳೂರು. ಅದೇ ಮದ್ವೆಗಿಂತ ಮುಂಚೆ ನೀನೇ ಇಂದ್ರ ನೀನೇ ಚಂದ್ರ. ನೀನ್ ಎಷ್ಟು ಗಂಟೆಗೆ ಹೇಳ್ತೀಯ ಹೇಳು ಬೇಬಿ? ಆನ್ ಟೈಮ್ ಇರ್ತೀನಿ ಬೇಬಿ ನಾನು. ನೀನ್ ಹೇಳೋದೆಚ್ಚ ನಾನು ಬರೋದೆಚ್ಚ ಅಂತೆಲ್ಲ ಅಂದ್ಬಿಟ್ಟು ಇವಾಗ ಬೇಬಿ ಹೆವಿ ಟ್ರಾಫಿಕ್. ಲವ್ ಮಾಡ್ಬೇಕಾದ್ರೆ ಟ್ರಾಫಿಕ್ ಇರಲ್ಲ, ಮದ್ವೆ ಆದ್ಮೇಲೆ ಎಲ್ಲ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಹೇಳಿ ಗುರು, ಹೇಳು. ಹಂಗೇನಿಲ್ಲ, ಪರವಾಗಿಲ್ಲ ಹೇಳು. ಏನು ಬೆಂಗಳೂರು ಗೊತ್ತಲ್ಲ, ಫಸ್ಟ್ ಆಫ್ ಆಲ್ ಫುಲ್ ಟ್ರಾಫಿಕ್ಕು. ಬೆಂಗಳೂರು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ನಂಗೆ ತುಂಬಾ ವರ್ಷಗಳಿಂದನೂ ಬೆಂಗಳೂರು ಗೊತ್ತು. ಬಟ್ ನಂಗೆ ನೀನು ತುಂಬಾ ವರ್ಷಗಳಿಂದ ಗೊತ್ತು. ಅಷ್ಟು ಗೊತ್ತಿದ್ ಈ ಬಾಯ್ ಫ್ರೆಂಡ್ ಇರ್ಬೇಕಾದ್ರೆ ಏನೋ ನಾವು ಬಾಯ್ ಫ್ರೆಂಡ್ ಮಟ್ಟಿಗೆ ಬಾಯ್ ಫ್ರೆಂಡ್ ಆಗಿರ್ಬೇಕಾದ್ರೆ ಏನ್ ಕೇಳಿದ್ರು ಮಾಡ್ತಾರಪ್ಪ. ಏನ್ ಮಿಡ್ ನೈಟ್ ಅಲ್ಲಿ ಬಂದ್ಬಿಟ್ಟು ನನಗೆ ಐಸ್ ಕ್ರೀಮ್ ತಗೊಂಡ್ಕೊಂಡು ಕೊಡು, ಅಥವಾ ನನಗೆ ಬಾ ಇಲ್ಲಿ ಹೋಗೋಣ, ಅಥವಾ ಇನ್ನೇನು ವಿಲ್ ಮೀಟ್ ಅಪ್ ಅದು ಇದು ಅಂತಂದ್ರೆ ಎಲ್ಲದಕ್ಕೂ ರೆಡಿ. ಜಸ್ಟ್ ಓನ್ಲಿ ಒನ್ ವರ್ಡ್ ಬರ್ತಾ ಇರುತ್ತೆ, ಎಸ್ ಎಸ್ ಬೇಬಿ, ಎಸ್ 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 ಅಂತ. ಅದೇ ಮದ್ವೆ ಆದ್ಮೇಲೆ ಸರ್ಪ್ರೈಸ್ ಅಂತ ಹೇಳೋದು ಬರೋದೇ ಲೇಟು. ಹೇಳು. ನಾನು ಹೇಳ್ತಾ ಇಲ್ವಾ? ಬರೀ I'm telling you right. ಏನಪ್ಪ ನಿಮ್ ಲವ್ ಸ್ಟೋರಿಗಳು ಹೇಗಿದಾವೋ, ಈಗಿನ ಜನರುಗಳು ಲವ್ ಮಾಡ್ತಿದ್ರೆ I'm telling you right, full traffic ಬೇರೆ ಪ್ಲೀಸ್ ಇತ್ತು. ಲವ್ ಮಾಡ್ತಿರೋ ಎಲ್ಲ ಅಭಿಮಾನಿಗಳಿಗೂ ಸ್ವಲ್ಪ ಹುಷಾರು. ಒಳ್ಳೆ ಹುಡುಗನ ಚೂಸ್ ಮಾಡಿ, ಈ ತರ ವೇಟ್ ಎಲ್ಲ ಮಾಡಿಸ್ಬಾರ್ದು ಆ ತರ. Okay, I'm so sorry baby. All right. ಆಮೇಲೆ I'm so sorry for making you wait. ಅದು I ಮೋರ್ love you so much. ಓ Tom's Bakery ಹೋಗೋಣ. ಆಲ್ರೈಟ್, ಲೆಟ್ಸ್ ಗೋ ಇಲ್ಲಿ and eat Tom's something. Bakery ಇದೆ famous. Okay. Okay. So we'll go there. Alright. We'll eat something. ಆಲ್ರೈಟ್ ಗೈಸ್, ಸೊ ಮೀಟ್ ಮಾಡಿದ ತಕ್ಷಣನೇ ಈ ಥರ ಬೈತಾ ಇದ್ದೀನಿ ನಾನು. ಸೊ ವಿಲ್ ಟಾಕ್ ಫಾರ್ ಸಮ್ ಟೈಮ್ ಬಿಕಾಸ್ ಐ ವಾಂಟೆಡ್ ಟು ಶೋ ಯು Guys, ಗೈಸ್ really? ರಿಯಾಲಿಟಿ. ಒಂದು ನಿಮಿಷ, ನಾನು ರಿಯಾಲಿಟಿ ತೋರಿಸ್ಬೇಕಾಗುತ್ತೆ. ಓ ನನ್ನ ಹಸ್ಬೆಂಡ್ ಬಂದ, ಓ ಮೈ ಗಾಡ್ ಮೈ ಹಸ್ಬೆಂಡ್ ಇಸ್ ಸೋ ಸ್ವೀಟ್, ಜಾಲಹಳ್ಳಿಯಿಂದ ಅವೆಲ್ಲ ಡ್ರಾಮಾ ಜಾಸ್ ಎಲ್ಲ ನಾನು ಕೊಡೋ. ನನ್ನ ಹಸ್ಬೆಂಡ್ ಬಂದ ನನಗೋಸ್ಕರ. ಯುನೋ ವಾಟ್ ಗೈಸ್, ನಾನು ಕರೆದ ತಕ್ಷಣ ನನ್ನ ಹಸ್ಬೆಂಡ್ ಬಂದ, ಅಥವಾ ನನ್ನ ಹಸ್ಬೆಂಡ್ ಫುಲ್ ಸರ್ಪ್ರೈಸ್ ಮಾಡ್ದ ಅಂತೆಲ್ಲ ಸುಳ್ಳು ಓಲ್ಬಿಟ್ಕೊಂಡು ನಾನು ಆ ಥರ ಲೈಫ್ ಎಲ್ಲ ತೋರಿಸಲ್ಲ. ರಿಯಾಲಿಟಿ ತೋರಿಸ್ತಾ ಇದ್ದೀನಿ ನಾನು. ರಿಯಾಲಿಟಿ ಚೆಕ್. ಅದರಲ್ಲಿ ನನ್ನ ಹಸ್ಬೆಂಡ್ ಅಟ್ಟರ್ ಫೇಲ್.
So now let's go eat something. So yeah, let's go. Let's go to Tom's Bakery. Yes. Now ಇದೊಂದು ತಗೊಂಡ್ವಿ. I don't know what's the name of it. What's the other one? Cheesecake. And this is the cheesecake. Chocolate cheesecake. Chocolate cheesecake and I think ಇದು ಕೂಡ ಏನೋ ಅದೇ ಇದೆ. ಮತ್ತೆ ಇದು ಕಪ್ ಕೇಕ್ ಆಮೇಲೆ ತೋರಿಸ್ತೀವಿ. So yeah, it looks so yummy. Finally we reached home. So ಇಲ್ಲಿದೆ ನಮ್ಮ ಒಂದು ಬೇಕರಿ ಐಟಮ್ಸ್. ಸೊ ಇದನ್ನು ತಿಂದು ಐ ಥಿಂಕ್ ವಿಲ್ ಚಿಲ್ ಫಾರ್ ಸಮ್ ಟೈಮ್. ಎಕ್ಸ್ಟ್ರಾ ಏನೂ ಇರಲ್ಲ, ಇವನ್ ಟು ರೆಕಾರ್ಡ್ ಆರ್ ಎನಿಥಿಂಗ್ ಟು ಆ್ಯಡ್ ಆನ್ ಟು ದಿಸ್ ವಿಡಿಯೋ. ಸೊ ಯಾ, ಇಟ್ಸ್ ದ ಟೈಮ್ ಇಸ್ ಆಲ್ರೆಡಿ 7:45 ಆಗಿದೆ. ಪ್ರಾಬ್ಲಿ 8:30 ಅಷ್ಟರಲ್ಲಿ ಡಿನ್ನರ್. ಆ್ಯಂಡ್ ಸಾಂಬಾರು ನೀವೇ ಆಲ್ರೆಡಿ ನೋಡಿದ್ದೀರ, ಅದೇ ಊಟ. ಆರ್ ಮೇ ಬಿ ಚಪಾತಿ. That's that. Thank you so much for watching this video. If you guys really like this video, please do like, share And subscribe. Thank you and we love you guys. Bye. We are ending our video with this cute muffins. Ishtu yummy agi cute agide. from Tom's. Yeah, from Tom's Bakery. Neevu ishta adalli please go. This is where you get it. Thank you. Bye.